ಕರ್ನಾಟಕ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ನೂತನ ಕಿಡ್ಸ್ ಶಾಲೆ ಆರಂಭ. ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದ ಸಚಿವ ಶರಣಪ್ರಕಾಶ್ ಪಾಟೀಲ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ. ಕೊರೋನಾ ತಡೆಗೆ ಸರ್ಕಾರದಿಂದ ಸೂಕ್ತ ಕ್ರಮ, ಸಚಿವ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವ ಗೋದುತಾಯಿ ಕಾಲೋನಿಯಲ್ಲಿ ಹೊಸದಾಗಿ ನಿರ್ಮಿಸಲಾದ ಕಿಡ್ಸ್ ಶಾಲೆಯನ್ನ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಶ್ರೀಮತಿ ಮಧುಬಾಲಾ ಹಾಗೂ ಸಚಿನ್ ರಾಠೋಡ್ ಅವರ ಮಾಲೀಕತ್ವದಲ್ಲಿ ಆರಂಭಿಸಲಾದ ಕಿಡ್ಸ್ ಶಾಲೆಯನ್ನು ರಾಮಚಂದ್ರ ರಾಠೋಡ್ ಅವರು ರಿಬನ್ ಕತ್ತರಿಸುವ ಮುಖಾಂತರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀಮತಿ ಮಧುಬಾಲಾ ಹಾಗೂ ಸಚಿನ್ ರಾಠೋಡ್ ಅವರ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವ ಗೋದುತಾಯಿ ಕಾಲೋನಿಯಲ್ಲಿ ಹೊಸದಾಗಿ ನಿರ್ಮಿಸಲಾದ ಕಿಡ್ಸ್ ಶಾಲೆಯನ್ನು ಆರಂಭಿಸಿದ್ದು, ಅವರ ಈ ಪ್ರಯತ್ನಕ್ಕೆ ಶುಭವಾಗಲಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ಗೋದುತಾಯಿ ನಗರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಅವರು, ನಮ್ಮ ಬಡಾವಣೆಯಲ್ಲಿ ಶ್ರೀಮತಿ ಮಧುಬಾಲಾ ಹಾಗೂ ಸಚಿನ್ ರಾಠೋಡ್ ಅವರು ನೂತನ ಶಾಲೆ ಆರಂಭಿಸಿದ್ದು, ಇದರಿಂದ ಬಡಾವಣೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರವಾಗಲಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ಮುಖಂಡರಾದ ರಾಜು ಗಲಗಲಿ ಅವರು, ಶ್ರೀಮತಿ ಮಧುಬಾಲಾ ಹಾಗೂ ಸಚಿನ್ ರಾಠೋಡ್ ಅವರ ವಿನೂತನ ಕಾರ್ಯಕ್ಕೆ ಶುಭ ಹಾರೈಸಿದರು. ತದನಂತರ ಮಾತನಾಡಿದ ಪ್ರೊಫೆಸರ್ ಸ್ನೇಹಲತಾ ನಾಯಕ್ ಅವರು, ಶ್ರೀಮತಿ ಮಧುಬಾಲಾ ಹಾಗೂ ಸಚಿನ್ ರಾಠೋಡ್ ಅವರು ನಿರ್ಮಿಸಿದ ಶಾಲೆ ಮನೆಯ ವಾತಾವರಣದಂತಿದೆ. ಕಿಡ್ಸ್ ಶಾಲೆಯು ದೇಶದಾದ್ಯಂತ 2,000 ಬ್ರಾಂಚ್ಗಳನ್ನು ಹೊಂದಿದ್ದು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಕಲಬುರಗಿಯಲ್ಲೂ ಈ ಶಾಲೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರವಾಗಲಿದೆ ಎಂದು ಹಾರೈಸಿದರು. ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಆಶೀರ್ವಾದದಿಂದ ನಾನು ಒಂದು ಈ ಸ್ಕೂಲನ್ನು ಸ್ಟಾರ್ಟ್ ಮಾಡಿದೆ. ನಾನು ಅದೇ ನಿಮ್ಮ ಪ್ರೀತಿ, ಪ್ರೇಮ, ನಿಮ್ಮ ಮಾರ್ಗದರ್ಶನದಿಂದ ನಾನೊಂದು ಚೆನ್ನಾಗಿ ಮಾಡಲಿ ಅಂತೇಳಿ ನಿಮ್ಮದೊಂದು ಆಶೀರ್ವಾದ ಇರಲಿ. ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ. ತಾವೆಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಏನು ದೂರದವರಲ್ಲ, ಇಲ್ಲೇ ಪಕ್ಕದ ಓಣಿಯವರು ಇದ್ದಾರೆ. ನಮ್ಮ ಎಲ್ಲ ಕಾಲನಿದವ್ರ ಜೊತೆನೂ ಅವರು ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದಾರೆ. ಹಾಗೆ ಈ ಒಂದು ಕಿಡ್ಜಿ ಶಾಲೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂದು ಹೊಸ ಟೆಕ್ನಾಲಜಿ. ಇವತ್ತು ನಾಳೆ ಏನು ಕಂಪ್ಯೂಟರ್ ಬೇಸ್ಡ್ ನಡೆದದ ಎಜುಕೇಷನ್ ಎಲ್ಲರೂ ಕಂಪ್ಯೂಟರ್ಸ್ ಬೇಕಂತ ಹೇಳ್ತಾ ಇದ್ದಾರೆ. ಆ ಒಂದು ಆ್ಯಂಗಲಲ್ಲಿ ನಮ್ಮ ಮಕ್ಕಳಿಗೆ ಆ ಒಂದು ಟ್ರೈನಿಂಗ್ ಬರಲಿ ಅಂತ ತಿಳ್ಕೊಂಡು ಹೊಸ ಟೆಕ್ನಿಕ್ ಏನಿರ್ತಾವೆ ಅದನ್ನು ಇವರು ಅಳವಡಿಸ್ಕೊಂಡು ಅದರದ್ದೊಂದು ಏಜೆನ್ಸಿ ತಗೊಂಡು ಇಲ್ಲಿ ನಡೆಸಿದ್ದಾರೆ. ಅದಕ್ಕೆ ನಮ್ಮ ಕಾಲನಿಗಳಿಂದ ನಾನು ಇದು ಸರಿಯಾಗಿ ನಡೀಲಿ, ನಮ್ದೆಲ್ಲರದು ಕೋಆಪ್ರೇಷನ್ ಇರ್ತದೆ, ಇದು ಬೆಳಿಲಿಕ್ಕೆ ನಾವೆಲ್ಲರೂ ಅನುಕೂಲ ಮಾಡಿಕೊಡ್ತೀವಿ, ನಮ್ಮೆಲ್ಲರ ಸಹಕಾರ ಇರ್ತದೆ. ಇದಕ್ಕೆ ಅವರು ಮ್ಯಾನೇಜ್ಮೆಂಟ್ ಏನು ಮಾಡಬೇಕಂದ್ರೆ ಸ್ವಲ್ಪ ಭಕ್ತಿ ಶ್ರದ್ಧೆಯಿಂದ ಟೀಚ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಸರಿಯಾಗಿ ಆಗ್ತದೆ. ಯಾರ್ದು ಇನ್ಫ್ಲೂಯೆನ್ಸ್ ಬೇಕೇ ಆಗಿಲ್ಲ. ಅವ್ರು ಅದರಷ್ಟೇ ನಮ್ಮದೇ ಮಕ್ಕಳನ್ನು ತಿಳ್ಕೊಂಡು ಅವರು ಅದನ್ನು ಡೆವಲಪ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಅದೇ ಸಾಕು, ನಮ್ಮ ಇನ್ಫ್ಲೂಯೆನ್ಸ್ಗಿಂತ ಅದು ಒಳ್ಳೆಯದಾಗ್ತದೆ. ಆದಷ್ಟು ಈಗ ಅಧ್ಯಕ್ಷರು ಬಂದಿದ್ದಾರೆ. ಇನ್ನೂ ನಮ್ಮ ಕಾಲನಿ ಇನ್ನೂ
ನಮ್ಗಿನ ಗಣ್ಯರು ಇದ್ದಾರೆ, ಅವರು ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಹೇಳಿ ಒಂದೆರಡು ಮಾತನ್ನು ಬಂದಂಥ ಈ ನಿವಾಸದ ಎಲ್ಲ ಮುಖ್ಯಸ್ಥರಿಗೆ ಹಾಗೂ ಬಂದಂಥ ನಮ್ಮ ತಾಯಿಯವರಿಗೆ ಮತ್ತು ಎಲ್ಲ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಇವಾಗ ಈ ಬಡಾವಣೆಯಲ್ಲಿ ಈ ಒಂದು ಶಾಲೆ ತೆಗೆದಂತೂ ಭಾಳ ಎಲ್ಲರಿಗೂ ಸಂತೋಷದ ವಿಷಯ. ಯಾಕಂದರೆ ಈ ನಮ್ಮ ಇವತ್ತು ನಾಳೆ ಮಕ್ಕಳು ಚಿಕ್ಕ ಮಕ್ಕಳಿಗೂ ಯಾರು ಮನೆಯಲ್ಲಿ ನೋಡ್ಲಿಕ್ಕೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಸ್ಕೂಲ್ಗಳಿದ್ರೆ ಒಳ್ಳೆಯದು, ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಸಚಿನ್ ಮತ್ತು ಅವರ ಕುಟುಂಬದವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇದು ಭಾಳ ಒಂದು ಒಳ್ಳೆಯ ಕೆಲಸ ಮಕ್ಕಳಿಗೆ ಮಾಡಿದ್ದು. ಈ ಶಾಲೆ ಇದೇ ಥರ ಒಂದು ಒಳ್ಳೆಯ ಸ್ಥಾನಕ್ಕೆ, ಉತ್ತಮ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಮತ್ತು ನೀವೆಲ್ಲ ಬಂದಂಥ ಹಿರಿಯರು ನೀವೆಲ್ಲ ಅವರಿಗೆ, ಯಾಕಂದರೆ ಅವರು ಮೊದಲನೇ ಪ್ರಯೋಗ ಇದೆ ಅವ್ರದ್ದು, ಒಳ್ಳೆ ನಿಮ್ಮದೆಲ್ಲ ಸಹಕಾರ ಮತ್ತು ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ, ಈ ನಿವಾಸಿಗಳಿಗೆ. ಮತ್ತು ಅದೇ ಥರ ಈ ಬಡಾವಣೆಯಲ್ಲಿ ಎಲ್ಲ ನಿಮ್ಮ ಸಂಬಂಧಿಕರಾಗಲಿ ನಿಮಗೆಲ್ಲ ಪರಿಚಯ ಇದ್ದಾರೆ, ಅವರಿಗೆಲ್ಲ ಕೂಡ ನೀವು ಸ್ವಲ್ಪ ಹೇಳಿ ಒಂದು ಉತ್ತಮ ಸ್ಥಾನಕ್ಕೆ ಒಯ್ಯಲಿ. ನಿಮ್ಮದೆಲ್ಲ ಸಹಕಾರ ಭಾಳ ಅಗತ್ಯ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ. ಮತ್ತು ಇದೊಂದು ಶಾಲೆ ಒಂದು ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಹೋಗಲಿ, ಒಂದು ಗೌರವ ಸ್ಥಾನ ಸಿಗಲಿ, ಅವರಿಗೆ ಒಂದು ದೊಡ್ಡ ಶಾಲೆ ಆಲದ ಮರ ಆಗಲಿ ಅಂತೇಳಿ ನಾನು ಆಶಿಸುತ್ತಾ, ನಮಗೆ ಬಂದು ಈಗ ಸನ್ಮಾನ ಮಾಡಿ ಇದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸಚಿನ್ ಮತ್ತು ಅವರ ತಂದೆಯವರಿಗೆ ಮತ್ತು ಅವರ ಕುಟುಂಬದವರಿಗೆ ಎಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. I am Dr. Snehalata Nayak, PhD holder, pursued my PhD in PD Engineering College and working as an assistant professor in Bharat Ratna Indira Gandhi College of Engineering, Solapur. I am honored to tell you that the proprietor Sachin Kumar Rathod and Madhubala Rathod has opened a kids school near Jevargi Colony, that is opposite to the Kotari Bhavan. So here as we can see, Kids School which is nurturing a next generation. So here as we can see, the structure of the school is like homely structure where the kids can feel as if they are at home. And moreover, one more important thing I would like to mention that Kids School, what it is already 2000 plus schools are there in the India as well as in the Nepal. So this is both in the Nepal as well as in India. The school is running very successfully all over. What is the success is that due to the discipline what they are teaching, advanced course what they are giving, the providing what the necessary, actually the parental what they want, the necessary things, everything is being provided in this school. So main thing in this school, they are giving the discipline, skills they are focusing, and moreover well trained teachers are over here. So I would like to mention, as the kids are well advanced right now, so according to them we have to have side by side they have to go with their kids. So we need very well advanced training teachers. So here we are providing advanced trained teachers so that they can cope up with all sort of kids they are present in this school. So the school what it is here, they have given not only learning, discipline, skilled teacher, safety, everything is being provided as per the parents are needed. So I request all of the parents to come and visit to this school and see to the environment. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಬಡಾವಣೆಯಲ್ಲಿರುವ ನಮ್ಮ ಶರಣರು ತೆಗೆಯಾಡುವಂಥ ಜಾಗ, ಶರಣರು ಓಡಾಡುವಂಥ ಜಾಗ, ಇಂಥಲ್ಲಿ ಏನಪ್ಪ ಅಂದ್ರೆ ತಾವು ಸ್ಕೂಲ್ ಮಾಡಿದ್ರೆ ನಮ್ಗೆ ಒಳ್ಳೆ ಏನಪ್ಪ ಅಂದ್ರೆ ಎಷ್ಟು ನಾವು ಇದರಿಂದ ಹೇಳಬೇಕಂದ್ರೂ ಒಂದು ಕಂಬದ. ಅದು ಅಲ್ಲದೆ ಇದೆಲ್ಲ ಇದು ಬಂದಂಥ ಎಲ್ಲ ಹಿರಿಯರಿಗೆ, ಅಕ್ಕ ತಂಗಿದರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಹೇಳೋದೇನೆಂದ್ರೆ, ಈ ಸ್ಕೂಲ್ ಇದೇನೆಂದ್ರೆ ಸಣ್ಣ ಮಕ್ಕಳಿಗೆ ಏನಪ್ಪ ಸ್ಕೂಲು ಇದು ಮಾಡಿದ್ರೆ ಭಾಳ ದೊಡ್ಡ ಕೆಲಸ ಮಕ್ಕಳು ಏನಂದ್ರೆ, ಈ ಮೊದಲನೇ ಪಾಠಶಾಲೆ ಅಂತಂದರೆ ತಾಯಿ, ಎರಡನೇದು ಅಂದ್ರೆ ಇವ್ರ ಗುರುಗಳು, ಇವ್ರು ಮೇಡಮ್ ಅವ್ರಿಗೆ ಆಗಲಿ ಇವರೇ ಆಗಲಿ, ಇವ್ರದ್ದೇನಪ್ಪ ಅಂದ್ರೆ ಮನೆಯನ್ಕಿಂತ ಇವ್ರು ಸಣ್ಣ ದೊಡ್ಡ ಹುಡುಗರಿಗೆ ಏನಪ್ಪ ಅಂದ್ರೆ ಎಷ್ಟು ಬೇಕಾದ್ರೆ ಕಲಿಸ್ಬೋದು ರೀ. ಆದರೆ ಈ ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ಕೇಸಿದ್ದು ಇದು ಮಾಡೋದು ಭಾಳ ದೊಡ್ಡ ಕೆಲಸ ಅದ. ಇದೇನಂದ್ರೆ ಇದು ಗುರುಸ್ಥಾನ ಏನಪ್ಪ ಅಂದ್ರೆ ಎಷ್ಟು ಹೊಗಳಿದ್ರು ಕಮ್ಮದ. ಇದಕ್ಕೇನಂದ್ರೆ ಮುಂದೆ IAS ಆಫೀಸರ್ ಆಗ್ಬೋದು, ಅವ್ರು ಏನಪ್ಪ ಅಂದ್ರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು,
ಗುರುಗಳು ಎಲ್ಲೇ ಸಿಕ್ಕರು ಏನಪ್ಪ ಅಂದ್ರೆ ಅವ್ರು ಭಾಳ ಒಳ್ಳೆಯ ಇದರಿಂದ ಏನಪ್ಪ ಗೌರವದಿಂದ ನೋಡ್ತಾರೆ. ಇದೇನಪ್ಪ ದೊಡ್ಡ ಜುಮ್ಮೆದಾರಿ ಕೆಲಸ ಅದ್ರಿ, ಇದಿಷ್ಟು ಇದಿಲ್ಲ. ತಾಯಿ ತಂದೆ ಏನಪ್ಪ ಅಂತ ಮಕ್ಳಿಗೆ ತಂದು ಇಲ್ಲಿ ಬಿಟ್ಟರಪ್ಪ ಅಂದ್ರೆ ಈಗ ತಮ್ಮದೇನಪ್ಪ ಜುಮ್ಮೆದಾರಿ ಭಾಳ ದೊಡ್ಡ ಜುಮ್ಮೆದಾರಿ ಇರ್ತದೆ. ಇದಕ್ಕೆ ಏನದ ತಾವೆಲ್ಲ ಏನಪ್ಪ ಮಕ್ಕಳಿಗೆ ಒಂದು ಒಳ್ಳೆಯ ಇದು ಕಲಿಸಿ, ಅದು ಅಲ್ಲದೆ ಬರೀ ಬರೆಯೋದಲ್ಲದೆ ಎಲ್ಲರಿಗೆ ಏನಪ್ಪ ಅಂದ್ರೆ ಹಿರಿಯರಿಗೆ ಗೌರವಿಸೋದು, ಅವ್ರಿಗೆ ಏನಪ್ಪ ಅಂದ್ರೆ ಹೆಂಗೆ ಇದು ಮಾಡಬೇಕು, ಅವ್ರು ಬಂದವ್ರು ರೆಸ್ಪೆಕ್ಟ್ ಮಾಡೋದು, ಇದು ಮಾಡೋದು ಅಂತ ಮಕ್ಕಳಿಗೆ ಅದು ದಯವಿಟ್ಟು ಅದು ಕಲಿಸ್ಬೇಕು ರೀ. ಅದು ಅಲ್ಲದೆ ದಯವಿಟ್ಟು ಏನಪ್ಪ ಅಂದ್ರೆ ಮಕ್ಕಳು ಈಗ ತಮ್ಮ ಮೇಲೆ ಜುಮ್ಮೆದಾರಿದಿಂದ ಬಿಟ್ಟಿರ್ತೀವಿ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಮಕ್ಕಳಿಗೆ ಅವ್ರು ಹೆಂಗಂದ್ರೆ ಒಳ್ಳೆಯ ಒಂದು ನಾಗರಿಕ ಇದರೊಳಗೆ ಈಗಿನ ಕಾಲಕ್ಕೆ ಹೆಂಗಂದ್ರೆ ಬರೀ ಓದೋದಷ್ಟೇ ಅದ್ರಿ. ಜನರಲ್ ನಾಲೆಜ್ ಒಟ್ಟೆ ಸ್ವಲ್ಪ ಓದೋರು ಜನರಲ್ ನಾಲೆಜ್ ಇಲ್ಲ. ಯಾರ ಜೋಡಿ ಏನು ಮಾತಾಡಬೇಕು ಏನಿಲ್ಲ ಅಂಥದ್ದು ಇದು ಬರ್ತಾಯಿಲ್ಲ. ಅದ್ರ ಜೋಡಿ ಏನಪ್ಪ ಅಂದ್ರೆ ಆಟ ಪಾಠನೇ ಆಗಲಿ, ಮಕ್ಕಳಿಗೆ ಏನಪ್ಪ ಅಂದ್ರೆ ಇದೆಲ್ಲ ಅಷ್ಟು ಕಲಿಸೋದಾಗಲಿ ತಾವೆಲ್ಲ ಮಾಡ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿನಿ. ಇದು ಹೀಗೆ ಇದು ಆಲ್ರೆಡಿ ಏನಪ್ಪ ಅಂದ್ರೆ ನನ್ನ ಮಗನಿಗೆ ಏನಪ್ಪ ಇದು ಸೇರ್ಸೇನಿ ರೀ ಸ್ಕೂಲಿಗೆ. ಅದೇ ರೀತಿ ಕಾಲನಿಗಳಿಗೆ ಏನಪ್ಪ ನಾವು ಇಲ್ಲೇ ನಾನು ಅಧ್ಯಕ್ಷ ಇದ್ದೇನೆ ರೀ. ಆದಷ್ಟು ಏನಪ್ಪ ಅಂದ್ರೆ ಮಕ್ಕಳು ಇದು ಎಜುಕೇಷನ್ ಏನಪ್ಪ ಸೇರ್ಸೋಕೆ ಕೋರ್ಸ್ ಮಾಡ್ತೀವಿ. ಸಮಾರಂಭದಲ್ಲಿ ಮುಖಂಡರಾದ KS ರಾಠೋಡ್, ರೇಣುಕಾ ತಾಯಿ ರಾಠೋಡ್, ಮಲ್ಲಿಕಾರ್ಜುನ್ ಬಿರಾದಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಬಿಜೆಪಿಗರು ಅಧಿಕಾರ ಕಳೆದುಕೊಂಡು ಬುದ್ಧಿಭ್ರಷ್ಟರಾಗ್ತಿದ್ದಾರೆ. ಅವರಿಗೆ ಯಾವ ವಿಷಯದಲ್ಲಿ ಪ್ರತಿಭಟನೆ ಮಾಡಬೇಕೆನ್ನುವುದು ಗೊತ್ತಾಗ್ತಿಲ್ಲ. ಅವರು ಕಲಬುರಗಿ ಚಲೋ ಪ್ರತಿಭಟನೆ ಒಂದು ಹಾಸ್ಯಾಸ್ಪದವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನೇ ನಿಂದಿಸಿ ಮತ್ತೆ ಅವರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಲ್ಲಿನ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ಅವರನ್ನು ನಾರಾಯಣ ಸ್ವಾಮಿ ಯಾಕೆ ಬೈದಿದ್ದಾರೆ ಎನ್ನುವುದನ್ನು ಸ್ವಾಭಾವಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾರಾಯಣ ಸ್ವಾಮಿ ತಾನೇ ವಿಕ್ಟಿಮ್ ತರಹ ಆಡುತ್ತಿದ್ದಾರೆ. ಇಲ್ಲಿ ವಿಕ್ಟಿಮ್ ಇರೋದು ಪ್ರಿಯಾಂಕ್ ಖರ್ಗೆ. ಬಿಜೆಪಿಗರು ಕಲಬುರಗಿಯಲ್ಲಿ ಈವರೆಗೆ ಇದು 4ನೆಯ ಪ್ರತಿಭಟನೆ ಆಗಿದೆ. ಅವರು ಯಾರೂ ಸಹ ಇಲ್ಲಿಯವರೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಮುಂದೆ ಬಂದಿಲ್ಲ. ಜನರಿಗೋಸ್ಕರ ಮತ್ತು ಇಲ್ಲಿನ ಅಭಿವೃದ್ಧಿಯ ಸಲುವಾಗಿ ಯಾವುದೇ ಪ್ರತಿಭಟನೆ ಮಾಡಿಲ್ಲ. ಬದಲಾಗಿ ಅವರು ಪ್ರತಿ ಸಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಬಿಜೆಪಿಗರಿಗೆ ಖರ್ಗೆ ಕಂಡ್ರೆ ಭಯವಾಗುತ್ತಿದೆ ಎಂದು ಗೊತ್ತಾಗ್ತಿದೆ ಎಂದ ಅವರು, ನಾವು ಕೂಡ ವಿಪಕ್ಷ ಸ್ಥಾನದಲ್ಲಿದ್ದೆವು. ಆದರೆ ಈ ತರಹ ಒಬ್ಬ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ಬೈಯುವುದು, ಪ್ರತಿಭಟನೆ ಮಾಡುವುದು ಮಾಡಿಲ್ಲ. ಬಿಜೆಪಿಗರಿಗೆ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡುವುದಕ್ಕೂ ನೈತಿಕ ಹಕ್ಕಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ, ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಪ್ರಮುಖರು ಹಿಂದೆ ವೀರೇಂದ್ರ ಪಾಟೀಲ್ ಅವರಾಗಿರ್ಬೋದು, ತದನಂತರ ಧರಮ್ ಸಿಂಗ್ ಜಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನಾಗಿರ್ಬೋದು, ಪ್ರಿಯಾಂಕ್ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಮತ್ತೆಲ್ಲ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು, ಕನೀಸ್ ಫಾತಿಮಾಜಿ ಅವರು, ಎಲ್ಲ ಶಾಸಕರು ಕಲಬುರಗಿಯನ್ನು ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಿದ್ದೀವಿ ವಿನಃ ಯಾವುದೂ ರಿಪಬ್ಲಿಕ್ ಮಾಡ್ಲಿಕ್ಕಂತೂ ನಾವು ಪ್ರಯತ್ನ ಮಾಡಿಲ್ಲ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೆಲವು ದಿನಗಳ ಹಿಂದೆ ಚಿತ್ತಾಪುರ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಏನು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಂದರೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕಲಬುರಗಿಗೆ ಬಂದಾಗ ಆ ಇನ್ಸಿಡೆಂಟಿಗೆ ನೀವೇ ಸಾಕ್ಷಿ ಇದ್ದೀರಿ. ನಮ್ಮ ಕಲಬುರಗಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅದಕ್ಕೆ ಸಾಕ್ಷಿ. ಅವರು ಪ್ರಿಯಾಂಕ್ ಅವ್ರಿಗೆ ಏನಂತ ಬೈದರು ಅನ್ನೋದು ನೀವೇ ಸಾಕ್ಷಿ ಇದ್ದೀರಿ, ಬೇರೆ ಸಾಕ್ಷಿ ಅಂತೂ ನಿಮಗೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ. ಒಬ್ಬ ವಿರೋಧ ಪಕ್ಷದ ನಾಯಕರು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನೀವು ಬಾಯಿಗೆ ಬಂದಂಗೆ ಬೈದು ಮತ್ತು ತಕ್ಷಣ ನೀವು ಆ ಚಿತ್ತಾಪುರ್ಗೆ ಹೋಗಿ ಅಲ್ಲಿ ಆ ರೀತಿಯದೆಲ್ಲ ವೈರಲ್ ಆಗಿ ಅದೇನು ಇನ್ಸಿಡೆಂಟ್ ಆಗಿದೆ ನಿಮಗೆ ಗೊತ್ತಿದೆ. ಅಲ್ಲಿ ಅವರ ಏನು ಕಾರ್ಯಕರ್ತರು ಅವ್ರಿಗೂ ನ್ಯಾಚುರಲಿ ಕೇಳ್ತಾರೆ, ನೀವು ಈ ರೀತಿ ಯಾಕಂದ್ರಿ ಏನಂದ್ರಿ ಕ್ಷಮೆ ಕೇಳಿ ಅಂತ ಕೇಳಿರ್ಬೋದು. ಅದು ಕೇಳಿರ್ತಕ್ಕಂಥದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್.
ನಾನು ನಮ್ಮ ಯಾವುದೋ ಒಬ್ಬ ನಾಯಕ ಯಾವುದೇ ಪಾರ್ಟಿಯವರಾಗಿರಲಿ ಅವರ ಒಂದು ಮತಕ್ಷೇತ್ರಕ್ಕೆ ಹೋಗಿ ಅವರಿಗೆ ನೀವು ನಾಯಿ ಅದು ಇದು ಅಂತ ಬೈದ ಮೇಲೆ ಜನ ಏನು ಸ್ವಾಗತ ಮಾಡಿ ಅವ್ರಿಗೇನು ವಿನ್ನರ್ ಆಗ್ತಾರಾ? ಕೇಳ್ತಾರೆ, ಯಾಕೆ ಹಿಂಗೆ ಅಂದಿರಿ ನೀವು, ನಾನು ತಪ್ಪಿದೆ ಅಂಥೇಳಿ ಕೇಳಿರ್ಬೋದು ಜನ. ಇದಕ್ಕೆ ಯಾವುದು ಪ್ರಿಯಾಂಕ್ ಅವರ ಅದರಲ್ಲಿಂದ ಏನೂ ಪ್ರೇರಣೆ ಇಲ್ಲ, ಅಥವಾ ಪ್ರಿಯಾಂಕ್ ಅವರಿಂದ ಅದರಿಂದ ಏನೂ ಅವ್ರಿಗೇನು ಹೇಳಿಲ್ಲ. ಅವರಿಗೆ ಅಧಿಕಾರಿಗಳಿಗೆ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವರಿಗೆ ಸೇಫ್ ಪ್ಯಾಸೇಜ್ ಕೊಡೋದಕ್ಕೆ ಪ್ರಿಯಾಂಕು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಆ ಇನ್ಸಿಡೆಂಟಿಗೆ ಪ್ರಿಯಾಂಕರಿಗೆ ಏನೋ ಅವ್ರಿಗೇನು ಪ್ರಚೋದನೆ ಕೊಟ್ಟಿಲ್ಲ, ಇವರೇ ಹೋಗಿದ್ದಾರೆ ಮತಕ್ಷೇತ್ರಕ್ಕೆ. ಆಮೇಲೆ ಅವರಿಗೆ ಈ ರೀತಿ ಬೈಬೇಕು ಅಂತ ಅನ್ನೋದು ಏನು ಕಾರಣವೂ ಇಲ್ಲ. ಏನೋ ಅವ್ರಿಗೆ ಏನಾದರೂ ಅಂದಿದ್ದೀವ, ಏನಾದರೂ ಕೇಳಿದ್ದೀವ, ಅವ್ರಿಗೇನಾದರೂ ಮಾಡಿದ್ದೀವಿ? ಸುಮ್ಮನೆ ಬಂದು ನಮ್ಮ ಜಿಲ್ಲೆಗೆ ಬಂದು ನಮ್ಮೂರಿಗೆ ಬಂದು ನಮಗೆ ಬೈದು ನಮ್ಮ ಊರಲ್ಲಿ ಹೋದ್ರೆ ನಮ್ಮ ಜನ ಮತ್ತು ಪ್ರತಿಕ್ರಿಯೆ ಮಾಡೋದು ಸಹಜ. ಅದು ಈಗ ಯಾರಾದರೂ ನಾಯಕರು, ಯಾವುದೇ ಪಕ್ಷದ ನಾಯಕರು ಇರಲಿ, ಅವ್ರ ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಹಿಂಗೆ ಬೈದಿದ್ದಾರೆ ಅಂತ ಅಂದಮೇಲೆ ಜನ ಕೇಳ್ತಾರೆ, ಯಾಕೆ ಬೈದಿರಿ, ಏನಿದೆ ಅಂತ. ಏನಾದರೂ ವಜೆ, ಏನಾದರೂ ಅವ್ರಿಗೆ ಕಾರಣ ಇದೆಯಾ ಬೈಯೋಕ್ಕೆ? ಇದರಲ್ಲಿ ವಿಕ್ಟಿಮ್ ಯಾರು? ವಿಕ್ಟಿಮ್ ನಾರಾಯಣ ಸ್ವಾಮಿ ಅಲ್ಲ, ವಿಕ್ಟಿಮ್ ಇಸ್ ಪ್ರಿಯಾಂಕ್. ಸುಮ್ಮನೆ ಕಾರಣ ಇಲ್ಲದೇ ಅವ್ರಿಗೆ ಬೈಸ್ಕೊಂಡು ಇವರೇ ವಿಕ್ಟಿಮ್ ಥರ ಆಡ್ತಾ ಇದ್ದಾರೆ. ಇದು ಭಾಳ ಹಾಸ್ಯಾಸ್ಪದ. ಇದು ಬಿ ಜೆ ಪಿಯವ್ರು ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಹಾಸ್ಯಾಸ್ಪದ. ಅವರಿಗೆ ಬಹುಶಃ ಬಿ ಜೆ ಪಿ ನಾಯಕರಿಗೆ ವಿವೇಕ ಕಳ್ಕೊಂಡಿದ್ದಾರೆ. ಅವ್ರಿಗೇನಾಗಿದೆ, ಅಧಿಕಾರ ಕಳ್ಕೊಂಡು ಅವರ ಏನಾಗಿದೆ, ಬುದ್ಧಿಭ್ರಷ್ಟ ಆಗಿದೆ. ಅವ್ರಿಗೇನಾಗಿದೆ ಅಂತಂದರೆ ಅವ್ರಿಗೆ ಏನು ಮಾಡಬೇಕು, ಯಾವ ವಿಷಯದಲ್ಲಿ ಮಾತಾಡಬೇಕು, ಯಾವ ವಿಷಯದಲ್ಲಿ ಟೀಕೆ ಮಾಡಬೇಕು, ಯಾವ ವಿಷಯದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅನ್ನೋ ವಿವೇಕ ಕಳ್ಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ಅಂತಕ್ಕಂಥದ್ದು ನನ್ನ ಭಾವನೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಯದೇವ್ ಗುತ್ತೇದಾರ್, ಶಾಸಕಿ ಖನೀಜ್ ಫಾತಿಮಾ, ಶಾಸಕ ಅಲಂಪ್ರಭು ಪಾಟೀಲ್, ಸುಭಾಷ್ ರಾಠೋಡ್, ಡಾಕ್ಟರ್ ಕಿರಣ್ ದೇಶ್ಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ. ಕೊರೋನಾ ತಡೆಗೆ ಸರ್ಕಾರದಿಂದ ಸೂಕ್ತ ಕ್ರಮ, ಸಚಿವ ಶಣ್ಪ್ರಕಾಶ್ ಪಾಟೀಲ್ ಸ್ಪಷ್ಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ವಿರಾಮದ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ತಾಲೂಕಿನ ಅಫ್ಜಲ್ಪುರ್ ಮತಕ್ಷೇತ್ರ ವ್ಯಾಪ್ತಿಯ ಫರ್ತಾಬಾದ್ ಗ್ರಾಮದ ಬೀದರ್ ಬೆಂಗಳೂರು ಹೆದ್ದಾರಿಯ ರಸ್ತೆ ಮೇಲೆ ವಾಹನಗಳನ್ನು ತಡೆದು ಗ್ರಾಮಸ್ಥರು 1 ಗಂಟೆಗೂ ಹೆಚ್ಚು ಕಾಲ ಹೋರಾಟ ನಡೆಸಲಾಯಿತು. ಫರ್ತಾಬಾದ್ ಹೋಬಳಿ ಕೇಂದ್ರ ಸ್ಥಾನವಾಗಿದ್ದು ಇಲ್ಲಿ 2 ವಾಣಿಜ್ಯ ಬ್ಯಾಂಕ್, ತಹಸೀಲ್ ಕಚೇರಿ, ರೈತ ಸಂಪರ್ಕ ಕೇಂದ್ರ, ಖಾಸಗಿ ಮತ್ತು ಸರ್ಕಾರಿ ನರ್ಸರಿ ಶಾಲೆಯಿಂದ ಪದವಿ ಕಾಲೇಜುಗಳವರೆಗೆ ಶಿಕ್ಷಣ ಸಂಸ್ಥೆಗಳು, ಪೊಲೀಸ್ ಠಾಣೆ, ಆಸ್ಪತ್ರೆಗಳು ಸೇರಿದಂತೆ ಬೇರೆ ಬೇರೆ ಕಚೇರಿಗಳಿದ್ದು ಸುತ್ತಮುತ್ತಲಿನ 20ಕ್ಕೂ ಹೆಚ್ಚಿನ ಗ್ರಾಮಗಳಿಗೆ ಈ ಫರ್ತಾಬಾದ್ ಗ್ರಾಮ ವ್ಯಾಪಾರ ಕೇಂದ್ರವೂ ಆಗಿದೆ. ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು PU ಸೈನ್ಸ್, ಕಾಮರ್ಸ್, ಸ್ನಾತಕೋತ್ತರ ಅಧ್ಯಯನ, ITI, D.Ed, B.Ed, LLB,
ಮತ್ತಿತರೆ ವೃತ್ತಿಪರ ಕೋರ್ಸ್ಗಳಿಗಾಗಿ ಕಲಬುರಗಿ ಮತ್ತು ಜೇವರ್ಗಿ ನಗರಗಳಿಗೆ ಹೋಗಿ ಬರಬೇಕಿದೆ. ಅದೇ ರೀತಿಯಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರಾರು ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ಬಡ ಕೂಲಿ ಕಾರ್ಮಿಕರು, ರೈತರು ದಿನನಿತ್ಯ ಸಂಚರಿಸುತ್ತಾರೆ. ಫರ್ತಾಬಾದ್ ಮುಖಾಂತರ ಕಾರ್ಯಾಚರಣೆ ನಡೆಸುವ ಎಲ್ಲ ವಿಭಾಗಗಳ ಎಲ್ಲ ವೇಗದೂತ ವಾಹನಗಳನ್ನು ಕಡ್ಡಾಯವಾಗಿ ಫರ್ತಾಬಾದ್ ಗ್ರಾಮಕ್ಕೆ ನಿಲುಗಡೆ ಮಾಡುವುದಕ್ಕಾಗಿ ಟ್ರಾಫಿಕ್ ಕಂಟ್ರೋಲ್ ಪಾಯಿಂಟ್ ತೆರೆಯುವಂತೆ ಕೋರಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಟ್ರಾಫಿಕ್ ಕಂಟ್ರೋಲ್ ಪಾಯಿಂಟ್ ತೆರೆಯಲು ಗ್ರಾಮ ಪಂಚಾಯಿತಿಯಿಂದ ಸೂಕ್ತ ಸ್ಥಳಾವಕಾಶವನ್ನು ಕಲ್ಪಿಸಲಾಗುತ್ತಿದ್ದರೂ ನಿರ್ಲಕ್ಷ್ಯ ತೋರುತ್ತಾರೆ. ಈ ಕುರಿತು ಆದೇಶ ನೀಡಿದರೂ ಕೂಡ ಬಹುತೇಕ ವೇಗದೂತ ವಾಹನಗಳು ನಿಲ್ಲುತ್ತಿಲ್ಲ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಿದೆ. ಫರ್ತಾಬಾದ್ ಗ್ರಾಮಕ್ಕೆ ಕಡ್ಡಾಯವಾಗಿ ಎಲ್ಲ ವೇಗದೂತ ವಾಹನಗಳ ನಿಲುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹೋರಾಟದ ನೇತೃತ್ವವನ್ನು ಸಾಂಬಾ ಸೇನೆಯ ಅಫ್ಜಲ್ಪುರ್ ಅಧ್ಯಕ್ಷ ಎಎಸ್ ಮಲ್ಲಿಕಾರ್ಜುನ್ ಸಾಮ್ರಾಟ್, ಡಾಕ್ಟರ್ ಶಿವಕುಮಾರ್ ಶರ್ಮಾ, ಸಾಗರ್ ಅಂಗಡಿ, ಬಸವಶೆಟ್ಟಿ ಸಿ ಮಹಾಶೆಟ್ಟಿ, ಮಲ್ಲಿಕಾರ್ಜುನ್ ನಾಶಿ, ಮಾಳಪ್ಪ ಎಚ್ ಪೂಜಾರಿ, ಅಣ್ಣಪ್ಪ ಬಿ ಗೋಲಪ್ಪ ಗೋಳ್, ರವೀಂದ್ರ ಕೆ ಹಾಳಕಾಯಿ, ಶಿವಶರಣಪ್ಪ ಪಾಟೀಲ್ ಅಟ್ಟೂರ್, ವಿಜಯಕುಮಾರ್ ಸಾಹು ನಂದಿಕೂರ್, ಮೈಲಾರಿ ನಡಗೇರಿ ಇಟ್ಗ ಸೇರಿದಂತೆ ಕಲಬುರ್ಗಿ, ಸಲಗರ್, ಕಮಲಾನಗರ್, ಕರಹರಿ, ಅಟ್ಟೂರ್, ಜಿವಣಗಿ, ನರೋಣ, ಬೆಳಂಗಿ, ಕೋಳ್ಕೂರ್ ಮುಂತಾದ ಗ್ರಾಮಗಳ ಸಾಂಬಾ ಸೇನೆಯ ನೂರಾರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಪತ್ತೆಯಾಗಿದ್ದು, ನಮ್ಮ ಸರ್ಕಾರ ಕೊರೋನಾ ವಿಷಯದಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೇವೆ. ಆರೋಗ್ಯ ಇಲಾಖೆ ಕೂಡ ಚಿಕಿತ್ಸೆಗಾಗಿ ಕ್ರಮ ಕೈಗೊಂಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಷಣ್ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲೂ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಸುರಕ್ಷತೆ ಕೈಗೊಳ್ಳುವ ಬಗ್ಗೆ ಆರೋಗ್ಯ ಇಲಾಖೆ ಕೈಪಿಡಿ ಬಿಡುಗಡೆ ಮಾಡಿದೆ. ಕೊರೋನಾ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ. ಅವಶ್ಯಕತೆ ಬಿದ್ದರೆ ಕೋವಿಡ್ ವಾರ್ಡ್ಗಳನ್ನು ಓಪನ್ ಮಾಡ್ತೇವೆ. RT-PCR ಟೆಸ್ಟ್ ಮಾಡಲು ಪ್ರಿಪರೇಷನ್ ಮಾಡಿಕೊಳ್ತಿದ್ದಾರೆ. ನಮ್ಮ ಕಲಬುರಗಿಯಲ್ಲೂ ಕೂಡ ಕೋವಿಡ್ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ. ಜನ ಕೊರೋನಾ ಬಗ್ಗೆ ಆತಂಕ ಪಡದೆ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಇನ್ನು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರಕ್ಕೆ ಅವಕಾಶ ನೀಡಿದ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ನನ್ನ ಅವಧಿಯಲ್ಲಿ ಜನ ಔಷಧಿ ಹಾಗೂ ಮೆಡಿಕಲ್ ಸ್ಟೋರ್ ಇಡಲು ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಮೆಡಿಸಿನ್ ಕೊಡ್ತಿದ್ದೇವೆ. ಜನೌಷಧಿ ಕೇಂದ್ರ ಇದ್ರೆ ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆಯುತ್ತಾರೆ. ಹಾಗಾಗಿ ಜನೌಷಧಿ ಕೇಂದ್ರ ಹಾಗೂ ಮೆಡಿಕಲ್ ಸ್ಟೋರ್ಗೆ ಅವಕಾಶ ಕೊಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸರ್ಕಾರ ಈ ಕರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಒಂದು ಆಪ್ರೇಟಿಂಗ್ ಪ್ರೊಸೀಜರ್ ಏನೇನು ಮಾಡಬೇಕು ಅಂಥೇಳಿ ಮಾನದಂಡನೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ. ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ಸು ಪತ್ತೆ ಆಗಿವೆ. ಅವೆಲ್ಲ ಮೈಲ್ಡ್ ಕೇಸಸ್ ಇವೆ. ಮತ್ತು ಯಾವುದೇ ಇಲ್ಲಿವರೆಗೆ ಯಾವುದು ಡೆತ್ ಆಗಿಲ್ಲ. ಇಲ್ಲ, ಇಲ್ಲಿವರೆಗೆ ನಾನು ನಿನ್ನೆ ತನಕ ನಮ್ಮ ಮಾಹಿತಿ ಪ್ರಕಾರ ಇಲ್ಲ ಇವತ್ತಾಗಿದ್ರೆ ಗೊತ್ತಿಲ್ಲ. ನಾನು ನಿನ್ನೆ ಸಾಯಂಕಾಲ ಕೇಳಿದ್ದೆ, ಯಾವುದು ಆಗಿಲ್ಲ ನನ್ನ ಮಾಹಿತಿ ಇತ್ತು. ಇದ್ದರೆ ನಾನು ವೆರಿಫೈ ಮಾಡ್ತೀನಿ. ಆಮೇಲೆ ಈಗ ಆರೋಗ್ಯ ಇಲಾಖೆ ಏನು ಹೇಳಿದ್ದಾರೆ ಅಂದರೆ, ಒಂದು ಕೈಪಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅಥವಾ ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕು ಅಂತ. ಒಂದು, ಯಾರು ಗರ್ಭಿಣಿಯರಿದ್ದಾರೆ, ಯಾರು ಸಣ್ಣ ಮಕ್ಕಳಿದ್ದಾರೆ, ಮತ್ತು ಯಾರು ಕೋರ್ಮಾರ್ಬಿಡಿಟೀಸ್ ಇದ್ದವರು, ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದು ಒಂದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗಾದರೂ ಈ ಜಾಸ್ತಿ ನೆಗಡಿ, ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಅದು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೆ ಅಂಥ ಏನು ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ನೂತನ ಕಿಡ್ಸ್ ಶಾಲೆ ಆರಂಭ. ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದ ಸಚಿವ ಶರಣಪ್ರಕಾಶ್ ಪಾಟೀಲ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ. ಕೊರೋನಾ ತಡೆಗೆ ಸರ್ಕಾರದಿಂದ ಸೂಕ್ತ ಕ್ರಮ, ಸಚಿವ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.